మన తమిళనాడులో తమిళ్ హిందీ రాకూడదు అంటుంటే నాకు అనిపించింది మనసులో ఒకటే, అప్పుడు తమిళ సినిమాల్ని హిందీలోకి డబ్ చేయకండి, డబ్బులేమో హిందీ నుంచి కావాలి. ಸರ್ ರಿಯಲಿ ಹ್ಯಾಟ್ಸ್ ಅಪ್ ಸರ್. ಫಸ್ಟ್ ಥಿಂಗ್ ನಾನು ಒಂದು ಕ್ಲಾರಿಫೈ ಮಾಡಿಬಿಡ್ತೀನಿ ಸರ್. ತಮಿಳ್ನಾಡಲ್ಲಿ ಹೈಯೆಸ್ಟ್ ಟಿಕೆಟ್ ರೇಟ್ ಬಂದ್ಬಿಟ್ಟು 120 ರೂಪಾಯಿಂದ 140 ರೂಪಾಯಿ ಸರ್. ಅದು ಎಷ್ಟೇ ದೊಡ್ಡ ಫಿಲ್ಮ್ ಆಗಲಿ ಇಲ್ಲ ಎಷ್ಟೇ ಚಿಕ್ಕ ಫಿಲ್ಮ್ ಆಗಲಿ. ಆ್ಯಂಡ್ ಒಂದ್ಸಲಿ ಸರ್ ಆಂಧ್ರ ಪ್ರದೇಶ ಹೈಯೆಸ್ಟ್ ಟಿಕೆಟ್ ಪ್ರೈಸ್ ಬಂದು 944 ರೂಪಾಯಿ ಸರ್. ಅದು ಯಾರ್ದು? ನಿಮ್ಮ ಪುಷ್ಪ ಫಿಲಿಮ್ಗೆ ನೀವೇ ಅಪ್ರೂವ್ ಮಾಡಿದಂಥ 944 ಫಿಲಿಮ್ ಸರ್. ತಮಿಳು ನೋಡಿಸೋ ದುಡ್ಡಿಗೆ ಅಲ್ಲಿ 8 ಫಿಲಿಮ್ ನೋಡ್ಬೋದು ಸರ್. ದುಡ್ಡು ಮಾಡೋಕ್ಕೆ ಲೈಕ್ ಈ ಫಿಲಿಮ್ನ ಪೊಲಿಟಿಕ್ಸ್ನ ಒಂದು ಮಾಡ್ತಿದ್ದಾರೆ ನೋಡಿ, ಇದು ಸೀರಿಯಸ್ ಆಗಿ ಇಷ್ಟ ಆಗಿಲ್ಲ ಸರ್. ಅವ್ರು ಹೇಳ್ತಿರೋದೇನು, ತಮಿಳ್ನಾಡಲ್ಲಿ ತಮಿಳ್ ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ಹೌದು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡನೇ ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ನಿಮ್ಮ ತೆಲುಗಲ್ಲಿ ಆಯಿತು ಸರ್, ನಿಮ್ಮ ಮಾತೃಭಾಷೆಯಾಗಿ ಹಿಂದಿನ ಇಂಪೋಸ್ ಮಾಡಿ ನೋಡೋಣ. ನೀವೇ ಡೆಪ್ಯೂಟಿ ಸಿ ಎಂ ನೀವೇ ಮಾಡಿ ಸರ್. ಬಿಕಾಸ್ ಯು ಆರ್ ದ ಫಸ್ಟ್ ಪರ್ಸನ್ who said that politics is completely different, films is completely different. ಐ ಥಿಂಕ್ ನೀವು ಮರ್ತೋಗಿದ್ದೀರಾ ಅನಿಸುತ್ತೆ. ಪ್ರೀವಿಯಸ್ ಆಗಿ YSR ಅವರು ಅಧಿಕಾರದಲ್ಲಿದ್ದಾಗ ನೀವೇ ಹೇಳಿದ್ದು ಫಿಲಿಮ್ಸ್ನ ಮತ್ತು ಪಾಲಿಟಿಕ್ಸ್ನ ಒಂದು ಮಾಡಬೇಡಿ, ಫಿಲಿಮ್ಸೇ ಸಪ್ರೇಟು ಪಾಲಿಟಿಕ್ಸೇ ಸಪ್ರೇಟು ಅಂತ. ಮತ್ತು ಈಗ ನಡೀತಿರೋದು ಪಾಲಿಟಿಕ್ಸು ಮತ್ತು ಹಿಂದಿ ಪಾಲಿಟಿಕ್ಸ್ ಮತ್ತು ತಮಿಳ್ ಪಾಲಿಟಿಕ್ಸ್ಗೆ ಮಾತ್ರ ಸರ್ ಗಲಾಟೆ. ತಮಿಳ್ ಫಿಲಿಮ್ಸು ಹಿಂದಿ ಫಿಲಿಮ್ಸ್ಗೆಲ್ಲ. ತಮಿಳ್ ಫಿಲಿಮ್ಸು ಹಿಂದಿಗೆ ಹೋಗಿ ಡಬ್ ಆಗ್ತಿದ್ರೆ DMK ಅವ್ರಿಗೂ ಅದಕ್ಕೂ ಸಂಬಂಧ ಏನು? ಅವ್ರು ದುಡ್ಡು ಮಾಡಬೇಕು, ಟ್ಯಾಕ್ಸ್ ಬರುತ್ತೆ, ಕಟ್ತಾರೆ ಅಷ್ಟೇ. ಇಫ್ ಇನ್ ಕೇಸ್ ಅವ್ರಿಗೆ ಟ್ಯಾಕ್ಸೇ ಬೇಕಾಗಿತ್ತು, DMKಗೆ ಟ್ಯಾಕ್ಸೇ ಬೇಕಾಗಿತ್ತು ಅಂತಿದ್ರೆ ಅವ್ರ ಸ್ಟೇಟಲ್ಲಿ 1000 ರೂಪಾಯಿ ಟಿಕೆಟ್ ಪ್ರೈಸ್ ಕೊಟ್ಟಿದ್ರೆ ಆಲ್ಮೋಸ್ಟ್ ಅವ್ರಿಗೆ 300 ರೂಪಾಯಲ್ಲಿ 150 ರೂಪಾಯಿ ಅವ್ರ ಸ್ಟೇಟ್ಗೆ ಹೋಗ್ತಿತ್ತಲ್ಲ. ಅವ್ರ ಸ್ಟೇಟ್ಗೆ ಹೋಗೋ ಕಮಿಷನಲ್ಲಿ ಅವ್ರ ಟಿಕೆಟ್ ಪ್ರೈಸ್ನೇ ಕೊಡ್ತಿದ್ದಾರೆ ಸರ್. ಪವನ್ ಕಲ್ಯಾಣ್ ಅವರು ಸೀರಿಯಸ್ ಆಗಿ ಹೇಳ್ತೀನಿ, ಒಂದು 2 ಇಯರ್ಸ್ ಬ್ಯಾಕ್ ಇದ್ದ ಪವನ್ ಕಲ್ಯಾಣ್ ಅವ್ರ ಸ್ಪೀಚಸ್ಸು ಕಂಪ್ಲೀಟ್ಲಿ ಬೇರೆ ಲೆವೆಲ್ ಆಗಿರ್ತಾ ಇತ್ತು. ಅಂಥದ್ದು ಸಡನ್ ಆಗಿ ಒಂದು ಡೆಸಿಗ್ನೇಷನ್ ಅಂತ ಡೆಪ್ಯೂಟಿ CM ಆದಮೇಲೆ ಅವ್ರ ಸ್ಪೀಚಸ್ ಸೀರಿಯಸ್ ಆಗಿ ನೋಡ್ತಿದ್ದೀನಿ. ಒಂದು ಮಟ್ಟಿಗೆ ಚೆನ್ನಾಗೇ ಇದೆ, ಬಟ್ ಪಾಯಿಂಟ್ಸು ಲಾಜಿಕ್ಸು ಏನೂ ಇಲ್ಲ. ನನಗೆ ಸೀರಿಯಸ್ಲಿ ಒಂಥರ ಬೇಜಾರಾಯಿತು. ನಾನು ಆಲ್ಮೋಸ್ಟ್ ಅವ್ರನ್ನ ಒಂದು 10-12 ವರ್ಷದಿಂದ ಅವ್ರ ಸ್ಪೀಚಸ್ಸು ಕಂಪ್ಲೀಟ್ ಜರ್ನಿ ನೋಡ್ಕೊಂಡು ಬಂದಿದ್ದೀನಿ. ಅಂಥದ್ದು ಅವರೇ ಹೇಳಿದ್ದು ಏನಂತ, ಪಾಲಿಟಿಕ್ಸು ಮತ್ತು ಫಿಲಿಮ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಅಂತ. ಸಡನ್ನಾಗಿ ನಿನ್ನೆ ರಾತ್ರಿ ನೋಡಿ ನಾನು ಲಿಟ್ರಲ್ ಒಂದು 5-6 ಸಲ ನೋಡಿದೆ ವೀಡಿಯೋನ. ನಮ್ಮ ಇಂಡಿಯಾದಲ್ಲೇ ಓಲ್ಡೆಸ್ಟ್ ಅಂದರೆ ಓಲ್ಡೆಸ್ಟ್ ಸಂಸ್ಕೃತಿ ಉಳ್ಳ ತಮಿಳವರು, ಅವ್ರದಂಥ ಸ್ವಾಭಿಮಾನ ಅನ್ನೋದಿರುತ್ತೆ ಸರ್. ಯಾರೋ ಬೇಡ ಸರ್, ನಮ್ಮನ್ನೇ ತಗೊಳ್ಳಿ ಸರ್. ನಾವು ಕನ್ನಡದವರು, ತುಂಬ ಸ್ವಾಭಿಮಾನ ಇದೆ. ತುಂಬ ದಿನದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಹಿಂದಿನ ಸ್ವಲ್ಪ ಕಡಿಮೆ ಬಳಕೆ ಮಾಡಬೇಕು ಅಂತ. ಅಷ್ಟು ಬಿಟ್ಟರೆ ನಾವು ಯಾವತ್ತೂ ನಮ್ಮ ಫಿಲಿಮ್ಸ್ನ ಹಿಂದಿಯಲ್ಲಿ ಡಬ್ ಮಾಡಿ, ಈಗ ನಮ್ಮ KGF ಫಿಲಿಮ್ ಆಲ್ಮೋಸ್ಟ್ 550 ಕೋಟಿ ಹಿಂದಿಯಲ್ಲಿ ಮಾಡಿದೆ. ಹಂಗಂತ ಹೇಳ್ಬಿಟ್ಟು ಉಳಿದ್ರೆ ಎಲ್ಲ ಫಿಲಿಮ್ಸು ಮಾಡಿದ್ಯಾ? ಅವ್ರು ಹೇಳ್ತಿರೋದೇನು, ತಮಿಳ್ನಾಡಲ್ಲಿ ತಮಿಳ್ ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ಹೌದು, ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡನೇ ಫಸ್ಟ್ ಪ್ರಿಫರೆನ್ಸ್ ಆಗಿರಬೇಕು. ನಿಮ್ಮ ತೆಲುಗಲ್ಲಿ ಆಯಿತು ಸರ್, ನಿಮ್ಮ ಮಾತೃಭಾಷೆಯಾಗಿ